ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಒಂದು ಮನವಿ ಏನಪ್ಪ ಅಂತಂದರೆ, ಪ್ರತಿ ಹಳ್ಳಿಗಳಲ್ಲಿ ಒಂದು ಗ್ರಂಥಾಲಯದ ವ್ಯವಸ್ಥೆಯನ್ನು ತಾವು ಏರ್ಪಡಿಸಬೇಕು. ಏಕೆಂತಂದರೆ ಗ್ರಂಥಾಲಯ ವ್ಯವಸ್ಥೆ ಬಹಳ ಇವತ್ತಿನ ದಿನಮಾನಗಳಲ್ಲಿ ಬಹಳ ಅನಿವಾರ್ಯವಾಗಿದೆ. ಶಾಲೆಯಿಂದ ಬರುವಂಥ ಮಕ್ಕಳುಗಳಿಗೆ ಒಂದು ಗ್ರಂಥಾಲಯ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿಲ್ಲ ಇಂದು ಹಳ್ಳಿಗಳಲ್ಲಿ. ನೀವು ತಾಲೂಕಾ ಮಟ್ಟದಲ್ಲಿಯೂ ಇಲ್ಲ ಕೆಲವೊಂದು ಕಡೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾವುದಕ್ಕೂ ದುಡ್ಡನ್ನು ಖರ್ಚು ಮಾಡುವ ಸಂದರ್ಭಗಳಲ್ಲಿ ಒಂದು ಗ್ರಂಥಾಲಯಕ್ಕೂ ಪ್ರತಿ ಹಳ್ಳಿಗಳಲ್ಲಿ ಗ್ರಂಥಾಲಯ ವ್ಯವಸ್ಥೆಯನ್ನು ಏರ್ಪಡಿಸಿ, ಇದರಿಂದ ಸಾಕಷ್ಟು ಮಕ್ಕಳು ಓದುವ ಹವ್ಯಾಸಗಳನ್ನು ಬೆಳೆಸಿಕೊಳ್ತಾರೆ. ಸಾಕ್ರೆಟಿಸ್, ನ್ಯೂಟನ್, ಪ್ಲೂಟೋ ಮುಂತಾದ ಅರಿಸ್ಟಾಟಲ್, ಪೆರಿಯಾರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ, ರವೀಂದ್ರನಾಥ್ ಟ್ಯಾಗೋರ್, ಕುವೆಂಪು, ಬೇಂದ್ರೆ ಸಾಹಿತ್ಯ, ಸಾಮಾಜಿಕ, ಆರ್ಥಿಕ, ಭೌತಿಕ, ಶೈಕ್ಷಣಿಕ ಮುಂತಾದ ಕೃತಿಗಳನ್ನು ಗ್ರಂಥಾಲಯದಲ್ಲಿ ಏರ್ಪಡಿಸಿದಾಗ ಆಗ ವಿದ್ಯಾರ್ಥಿಗಳಲ್ಲಿ ತಮಗೆ ಆಸಕ್ತಿವಾಗಿರುವಂಥ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಅನುಕೂಲವಾಗುತ್ತದೆ. ಯಾಕಂತಂದರೆ ಗಾಂಧೀಜಿಯವರ ಕನಸು ಕೂಡ ಅದೇ ಆಗಿತ್ತು, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿದ್ದು, ಸಚಿವರಾಗಿದ್ದು ಕೂಡಲೇ ದಯವಿಟ್ಟು ಗಮನ ಹರಿಸಿ ಪ್ರತಿ ಗ್ರಾಮಗಳಲ್ಲಿ ಒಂದು ಗ್ರಂಥಾಲಯದ ವ್ಯವಸ್ಥೆಯನ್ನು ತಾವು ಏನಾದರೂ ಏರ್ಪಡಿಸಿದಾದರೆ ಅಲ್ಲಿರುವಂಥ ಮಕ್ಕಳಿಗೆ ತುಂಬ ಅನುಕೂಲವಾಗುತ್ತದೆ. ಮತ್ತು ಇದು ಜ್ಞಾನಕೋಶದ ಒಂದು ಸಂಕೇತ. ಇದು ಜ್ಞಾನಕೋಶ, ವಿದ್ಯಾರ್ಥಿಗಳು ಜ್ಞಾನಕೋಶವನ್ನು ಬೆಳೆಸೋಕ್ಕೆ ಒಂದು ಅವರಿಗೆ ಒಂದು ಆದ್ಯತೆ ನೀಡಿದಂಗೆ ಆಗುತ್ತದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ದಯವಿಟ್ಟು ಇದರ ಬಗ್ಗೆ ಒಂದು ಗಮನ ಹರಿಸಬೇಕು. ಇದು ನಂದು ಒಂದು ಕಳಕಳಿಯ ಮನವಿ. ಇದು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಇದರ ಬಗ್ಗೆ ಗಮನ ಹರಿಸಿ, ಮಾನ್ಯ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರುಗಳು ಕೂಡಲೇ ಇದಕ್ಕೆ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಣಯ ತೆಗೆದುಕೊಂಡ್ರೆ ಇದು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಪ್ರಜೆಗಳಿಗೆ, ಮುಂದಿನ ಯುವಕರ ನಾಳಿನ ಪ್ರಜೆಗಳಂತ ತಾವೆಲ್ಲ ಹೇಳ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಕೂಡ ಒಂದು ಗ್ರಂಥಾಲಯ ವ್ಯವಸ್ಥೆಯನ್ನು ತಾವು ಏರ್ಪಡಿಸಬೇಕೆಂದು ನನ್ನ ಒಂದು ಕಳಕಳಿಯ ಒಂದು ಮನವಿಯನ್ನು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.